ದೇಶ ಆರ್ಥಿಕವಾಗಿ ಸುಭಿಕ್ಷೆಯಿಂದ ಇರುವಲ್ಲಿ ಸಹಕಾರ ಕ್ಷೇತ್ರದ ಕೊಡುಗೆ ಅಮೂಲ್ಯ. ಈ ನಿಟ್ಟಿನಲ್ಲಿ ರೈತರ ಸಹಕಾರ ಅಗತ್ಯವಾಗಿದ್ದು, ಮುಂದಿನ 2047ಕ್ಕೆ ದೇಶ ಸಮೃದ್ಧಿಯಾಗಲಿದೆ ಎಂದು ಕೇಂದ್ರದ ರಾಜ್ಯ ಸಹಕಾರ ಸಚಿವ BL ವರ್ಮಾಜಿ ಹೇಳಿದರು. ಹುಬ್ಬಳ್ಳಿಯ ಅಮರಗೋಳದ APMC ಹತ್ತಿರದ ವಿದ್ಯಾಧಿರಾಜ ಭವನದಲ್ಲಿ ನಡೆದ ಅಖಿಲ ಭಾರತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ರಾಷ್ಟ್ರೀಯ ಅಧಿವೇಶನದ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವ ಮೊದಲು ಸಹಕಾರ ಕ್ಷೇತ್ರ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು. ಇದೀಗ ಪ್ರತ್ಯೇಕವಾದ ಸಚಿವಾಲಯ ರಚಿಸುವ ಮೂಲಕ ಮಹತ್ವದ ಕೆಲಸವನ್ನು ಮಾಡಲಾಗಿದೆ. ಈ ಮೂಲಕ PACS ಫ್ಯಾಕ್ಸ್ಗಳು ಆರ್ಥಿಕವಾಗಿ ಬಲಗೊಳ್ಳಲು ಸಾಧ್ಯವಾಗಿಸಿದೆ ಎಂದರು. ಇನ್ನು ಇದೀಗ ಸಹಕಾರಿ ಕ್ಷೇತ್ರವನ್ನು ಡಿಜಿಟಲೀಕರಣ ಮಾಡುವ ಮೂಲಕ ಸಹಕಾರಿ ಸಂಘದಲ್ಲಿ ಪಾರದರ್ಶಕತೆ ತರಲಾಗಿದೆ. ಇದು ಆರ್ಥಿಕ ಚಟುವಟಿಕೆಗೆ ಹೆಚ್ಚಿಸಲು ಸಹಕಾರಿಯಾಗಿದೆ. ಈ ಹಿಂದೆ ಕೇವಲ ರೈತರಿಗೆ ಸಾಲ ನೀಡುತ್ತಿದ್ದ ಸಂಘಗಳು ಇದೀಗ ಸರಿಸುಮಾರು 300ಕ್ಕೂ ಹೆಚ್ಚು ಸೇವೆಗಳನ್ನು ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲವಾಗಲಿದೆ, ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಿವೆ ಎಂದು ತಿಳಿಸಿದರು. ಆರ್ಥಿಕವಾಗಿ Thank you all the dignitaries for having inaugurated the function. Now I our Honorable Shri Ramesh Jaji and Shri Raj Sekar Ji to felicitate our minister and our Pradesha. Sirman BL Verma ಅವರು ಮಾನ್ಯ ಸಹಕಾರ ರಾಜ್ಯ ಸಹಕಾರ ಸಚಿವರು ಕೇಂದ್ರ ಮಂತ್ರಿಮಂಡಲ ಇವರನ್ನ ಸನ್ಮಾನಿಸಲಾಗ್ತಾ ಇದೆ. ಹಾಗೂ from